ಅಣ್ಣ ಉಮೇಶ ಅಂತ ಉಮೇಶ್ ಕೆರಗೋಡು ಗ್ರಾಮದವರು. ಥ್ಯಾಂಕ್ ಯು ಅಣ್ಣ. ಅಣ್ಣ ನಿಮ್ಮ ಹೆಸರು? ನಾವು ನಾಗರಾಜು ಮರ್ಲಿಂಗನಹಳ್ಳಿ ಗ್ರಾಮದವರು. ತಮ್ಮ ಹೆಸರು? ರಾಮಲಿಂಗೇಗೌಡ ಹೊಸಮುಖಂದೊಡ್ಡಿ ಗ್ರಾಮ. ಈಗ ಈ ಏನು ತಾವೇನು ನೋಡಿದ್ರಲ್ಲ ಜಮೀನು ಬಗ್ಗೆ, ಇದು ಭಾರಿ ಆನಂದವಾಗಿ ಕಾಣ್ತದೆ ನಮ್ಮ ಕಣ್ಣಿಗೆ. ಇದ ಮಾಡಿ ನಾವು ನಿಮಗೆ ತೋರ್ಬೇಕು, ಈಗ ನೀವು ನಮಗೆ ತೋರಿದ್ದೀರಿ. ಹಂಗೇನಿಲ್ಲ, ಎಲ್ಲರೂ ರೈತರೇ, ಎಲ್ಲರೂ ಮಾಡಬೇಕು. ಆದರೂ ಇದು ವಿಶೇಷವಾದ ಬೆಳೆ, ವಿಶೇಷವಾದ ಬೆಳೆ, ವಿಶೇಷವಾದ ಹೊಸ ಮಾದರಿಯ ಬೆಳೆಯಾಗಿ ಪರಿವರ್ತನೆ ಮಾಡಿ ಕಬ್ಬನ್ನು ಒಳಗಡೆ ಅಳವಡಿಸಿ ಫಲವತ್ತು ಮಾಡ್ತಾ ಇದ್ದೀವಿ. ಅಣ್ಣ ಇದು ಸುಭಾಷ್ ಪಾಳೇಕರ್ ಕೃಷಿ ಅಂತ, ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿ ಅಂತ ಮಾಡ್ತಾ ಇದ್ದೀವಿ. ಈ ಹೊಸದಲ್ಲ, 20 ವರ್ಷದಿಂದ ಇಲ್ಲಿ ಹೋದರು ಇಬ್ಬರು ಹೋದ್ರಲ್ಲ, ಅವ್ರಿಬ್ರು ಮಾಡ್ತಾ ಇದ್ದಾರೆ. ಇದಾಗ 100 ಜನ ಇದ್ದಾರೆ. ನಮ್ಮ ಕಡೆ ಬಳಕೆ ಇಲ್ಲ, ನಾವು ಬರೀ ಭತ್ತ ಬೆಳಿತಿದ್ದೆ, ಈಗ ಚಾಲನೆ ಕೊಟ್ಟಿದ್ದೀನಿ. ನೀವೆಲ್ಲ ಹೊಸ ಮುಂದೆ ಮಾಡಬೇಕು, ನಾವು ರೈತರು ಇದನ್ನ ನೀವು ಅಳವಡಿಸ್ಕೋಬೇಕು. ನೀವು ನಾವು ಕಂಟಿನ್ಯೂ ಆಗಬೇಕು. ಖಂಡಿತ ಗುರುಗಳ ಮಾರ್ಗದರ್ಶನ ಇದೆ, ಗುರು ಆಶೀರ್ವಾದ ಇದೆ, ಗೋಮಾತೆ ಆಶೀರ್ವಾದ ಮಾಡಿ. ಇದನ್ನ ನೋಡಿದಾಗ ಬಹಳ ಖುಷಿ ಆಯ್ತು. ಒಬ್ಬ ತಾಯಿ ತನ್ನ ಮಗು ಹೇಗೆ ಆರೋಗ್ಯ ಭರಿತವಾಗಿರಬೇಕು ಹಾಗೆ ಈ ಭೂಮಿನ ತಾಯಿಯನ್ನಾಗಿ ಇಟ್ಕೊಂಡು ಇಲ್ಲಿ ಬೆಳೆಯುವಂಥ ಬೆಳೆನ ಒಳ್ಳೆ ಆರೋಗ್ಯಪೂರ್ವಕವಾಗಿ ಬೆಳೆದಿದ್ದೀರಾ. ತುಂಬ ಖುಷಿ ಆಯಿತು. ಇದನ್ನು ನಾವು ಕೂಡ ಅಳವಡಿಸ್ಕೊಬೇಕು ಅಂತ ನನಗೆ ಆಸೆ ಐತೆ. ಈಗ ಆಲ್ರೆಡಿ ನನ್ನ ಜಮೀನುಗಳಿಗೆ ನಾನು ಕೂಡ ಔಷಧಿಗಳನ್ನ ಸಿಂಪಡಿಸ್ತಿಲ್ಲ, ಫರ್ಟಿಲೈಸರ್ಗಳೆಲ್ಲ ಬಳಸ್ತಾ ಇದ್ದೀನಿ. ನಮ್ಮ ಗುರುಗಳು ಹೇಳಿದ್ದಾರೆ, ನಮ್ಮ ಬಾಸು ನಾಟಿ ಹಸು ಕೊಡಿಸ್ಕೊಡ್ತೀನಿ, ಅದನ್ನ ಜೀವಾಮೃತ ಮಾಡಿಕೊಂಡು ನೀನು ಬೇಸಾಯಗಳನ್ನ 10 ಕುಂಟೆಯಿಂದ ಪ್ರಾರಂಭ ಮಾಡಿ ವಿಸ್ತರಣೆ ಮಾಡುವಂತ. ಭಾಳ ಖುಷಿ ಆಯಿತು ಗುರುಗಳೇ, ಇವತ್ತು ನಿಮ್ಮ ಜಮೀನಿಗೆ ಬಂದು ನಾನು ಇದು ನೋಡಿದ್ದಕ್ಕೆ. ನಮ್ಮೂರಲ್ಲಿ ಇದ್ಕೊಂಡು ಕೂಡ ನಾನು ನೋಡಿರಲಿಲ್ಲ. ಇವತ್ತು ನನಗೆ ಆಹ್ವಾನ ಕೊಟ್ಟು ಇಲ್ಲಿ ಕರ್ಕೊಬಂದು ಇದೆಲ್ಲ ತೋರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ದಯವಿಟ್ಟು ನೀವು ಬಂದದ್ದು ನನಗೆ ಅತ್ಯಂತ ತುಂಬ ಸಂತೋಷ ಆಯಿತು, ನನಗೆ ಪ್ರೇರಣೆ ಆಯಿತು, ನನ್ನ ಬೆಂತಡ್ದಂಗೆ ಆಯಿತು. ದಯವಿಟ್ಟು ನೀವು ಊಟ ಮಾಡ್ಕೊಂಡು ಹೋಗ್ಬೇಕು, ಇಲ್ಲಿ ಇರಬೇಕು, ಸಹಕಾರ ಕೊಡಬೇಕು. ಮಾರ್ಗದರ್ಶನ ಇದು ರೈತನಿಗೆ. ಇಲ್ಲ, ರೈತರು ಬದುಕಬೇಕು ರಾಮಲಿಂಗಣ್ಣ. ಇಲ್ಲ, ಈ ಉಪ್ಪಿನ ರೇಟಲ್ಲಿ ಉಪ್ಪು ಸಿಗ್ತಾನೂ ಇಲ್ಲ. ಈ ರೇಟಲ್ಲಿ ನಾವು ಜಾಸ್ತಿ ಈಗ ಕಷ್ಟ ಇರೋದು ರೈತನಿಗೆ ಒಬ್ಬಂಬಿಟ್ರೆ ಗುರುಗಳೇ, ಯಾರಿಗೂ ಇಲ್ಲ. ಯಾಕೆ ಹೋಗ್ಲಿ, ರೈತನಿಗೆ ಒಬ್ಬನಿಗೆ ಸಮಸ್ಯೆ. ಬೆಳೆಯೋದಕ್ಕೆ ಎಲ್ಲ ದುಡ್ಡು ತಂದು ಹಾಕ್ಬೇಕು, ಮಾರಕ್ಕೆ ಹೋದಾಗ ಮಾತ್ರ ಅಭ್ಯಪಾರಿ ಇವನು. ಒಂದು 10 ಕುಂಟೆ ಮಾಡಿ ನಾಗರಾಜನ, ಇದ್ರ ಗುಟ್ಟು ಗೊತ್ತಾಗೋಯ್ತದೆ, ಸುಲಭ. ಜೊತೆಗೆ ನಮ್ಮ ಜಮೀನುಗಳಲ್ಲಿ ಎಷ್ಟು ಜನ ದೊಡ್ಡ ಜಮೀನು ಇದ್ದದು? ಎಲ್ಲ 20 ಕುಂಟೆ 1 ಎಕರೆ ಅವರೇ. ಅಷ್ಟೇ. ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲೆಲ್ಲ ಇರೋದೆಲ್ಲ ಅಂಥದಕ್ಕೆ ಇದು ಮಾದರಿ. ಒಂದು ಹಸು ಇದ್ರೂ ಸಾಕು, ಒಂದೇ ನಾಟಿ ಹಸು. ಪಾಳೇಕರ್ ಪದ್ಧತಿಯಲ್ಲಿ ಕೃಷಿ ಮಾಡೋಣ. ಬೆಲ್ಲದ ಮಾರ್ಕೆಟ್ ಬೆಂಗಳೂರಲ್ಲಿದೆ. ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸ್ವಾಮಿ ನೇತೃತ್ವದಲ್ಲಿ ಈಗ ಮಾಡ್ತಾ ಇದೆ. ಇನ್ನೂ 10 ಮಾರ್ಕೆಟ್ ಆಯ್ತವೆ. ನಾವೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಅದೊಂದು ಒಳ್ಳೆ ಮಾರ್ಕೆಟ್ ಆಗಿ ಒಳ್ಳೆ ಮಾರ್ಕೆಟ್ ಕೊಡಬೇಕು. ಸಣ್ಣ ಜಮೀನ್ದಾರನಲ್ಲಿ ದೊಡ್ಡ ಜಮೀನ್ದಾರನಲ್ಲಿ ಈ ಥರ ಮಾಡಿ ಕಷ್ಟ ಬಿದ್ದು ಮಾಡಿದವ್ರಿಗೆ ಮಾರ್ಕೆಟ್ ಸಿಕ್ಬೇಕು. ಮತ್ತೆ ಇದೇ ರೀತಿ ಮಾಡಿದ್ರೆ, ಬೆಲ್ಲ ಮಾಡಿದ್ರೆ 1 ಲಕ್ಷ ರೂಪಾಯಿ ಆದಾಯ ಇದೆ 10 ಕುಂಟೆಗೆ. 10 ಕುಂಟೆ 1 ಲಕ್ಷ ಆದಾಯ. ನಮ್ಮ ಸ್ನೇಹಿತರು ಬರ್ತಾರೆ, ವಿಕಾಸ್ ಅಂತ, ಮಾತಾಡ್ಸೋಣ. ಅವರು ಜಮೀನು ಮಾಡ್ತಾರೆ, ಮಾಹಿತಿ ಕೊಡ್ತಾರೆ. ದಯವಿಟ್ಟು ಆ ರೀತಿ ಎಲ್ಲ ರೈತರು ಅಳವಡಿಸ್ಕೋಬೇಕು. ನಮಸ್ಕಾರ.